ನಾವು ಇಷ್ಟು ಟೈಮಲ್ಲಿ ಅಂದರೆ ಲಾಸ್ಟ್ ಒಂದು 10-14 ವರ್ಷಗಳಿಗಿಂತ ಮುಂಚೆ ಭಾರತ ಎಲ್ಲ ವೆಪನ್ 90% ವೆಪನ್ಗಳನ್ನು ಬೇರೆ ಬೇರೆ ರಾಷ್ಟ್ರದ ಮೇಲೆ ನಾವು ಡಿಪೆಂಡ್ ಆಗಿದ್ವಿ. ಬಟ್ 14-15 ವರ್ಷಗಳಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಎಷ್ಟು ಯೂಸ್ ಆಗಿದೆ ಅನ್ನೋದಕ್ಕೆ ಇದು ಉದಾಹರಣೆ, ಲಿವಿಂಗ್ ಎಕ್ಸಾಂಪಲ್. ಚೀನಾ, ಟರ್ಕಿ ಮೇಡ್ ಮಿಸೈಲ್ಗಳ ಡ್ರೋನ್ಗಳನ್ನು ಉಡೀಸ್ ಮಾಡಿರೋದು ನಮ್ಮ ಸ್ವದೇಶಿ ನಿರ್ಮಿತ ಮಿಸೈಲ್ಗಳಿಂದ. ಭಾರತದ ರಕ್ಷಣಾ ವಲಯದ ಶಸ್ತ್ರಾಸ್ತ್ರಗಳಿಗೆ ಹೀಗಾಗಿ ಭಾರಿ ಬೇಡಿಕೆ ಉಂಟಾಗಿದೆ. 10 ವರ್ಷದಲ್ಲಿ 688 ಕೋಟಿಯಿಂದ 23,622 ಕೋಟಿಗೆ ಆದಾಯ ಏರಿಕೆ ಆಗಿದೆ. ಡಿಫೆನ್ಸ್ ವಲಯದಲ್ಲಿ ಡಿಫೆನ್ಸ್ ಇಂಡಸ್ಟ್ರಿ ಎಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಅಂತ ಕಳೆದ 10 ವರ್ಷದಲ್ಲಿ 34 ಪಟ್ಟು ರಕ್ಷಣಾ ಸಾಮಗ್ರಿಗಳಿಗೆ ಡಿಮ್ಯಾಂಡ್ ಬಂದಿದೆ. ಬೇರೆ ಬೇರೆ ದೇಶಗಳೆಲ್ಲವೂ ಕೂಡ ಈಗ ಆಫ್ರಿಕಾ, ನಮೀಬಿಯಾ ಎಲ್ಲೆಲ್ಲಿ ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡೋಕ್ಕಾಗಲ್ಲ ಅವರೆಲ್ಲ ನಮ್ಮನ್ನು ಕೇಳ್ತಾ ಇದ್ರು. ಮುಂಚೆ ಹೆಂಗಿತ್ತು ಅಂದರೆ ಕೇವಲ ಅಮೇರಿಕಾ, ಚೀನಾ, ಇಸ್ರೇಲ್, ಇಟಲಿ, ಫ್ರಾನ್ಸ್ ಇವರಿಷ್ಟೇ ಜನ ಮಾತ್ರ ರಫ್ತು ಮಾಡ್ತಾ ಇದ್ರು ಬೇರೆ ಬೇರೆ ದೇಶಗಳಿಗೆ. ನಾವು ಬರೀ ಡಿಪೆಂಡೆನ್ಸಿ ಇತ್ತು, ನಮ್ಮದು ಬರೀ ನಾವು ತರಿಸ್ಕೊಳ್ತಾ ಇದ್ವಿ ಅಷ್ಟೇ. ಬಟ್ ಈಗ ಹಂಗಿಲ್ಲ. 2013ರಿಂದ 14 688 ಕೋಟಿ ನಮ್ಮ ರಕ್ಷಣಾ ವಲಯದಲ್ಲಿ ರಫ್ತಿನ ಕಾರಣಕ್ಕೆ ಬರ್ತಾ ಇದ್ದಂತಹ ಆದಾಯ. ನಾವು ವೆಪನ್ ಕಳಿಸ್ಕೊಟ್ಟು ನಾವು ದುಡಿತಾ ಇದ್ದಿದ್ದು 688 ಕೋಟಿ. ಬಟ್ ಕಳೆದ 10-12 ವರ್ಷ ನಾವು ಅಧ್ಯಯನವನ್ನು ಮುಂದೆ ಹಾಕಿದ್ರೆ 2024ರಿಂದ 25ರಲ್ಲಿ 23,622 ಕೋಟಿ ರೂಪಾಯಿ ರಫ್ತಿನ ಮೂಲಕ ಆದಾಯ ಬಂದಿದೆ. ರಕ್ಷಣಾ ವಲಯದ ಸಾಮಗ್ರಿಗಳನ್ನು ಬೇರೆ ಬೇರೆ ದೇಶಕ್ಕೆ ಕೊಟ್ಟು ನಾವು ಗಳಿಸಿರುವಂತಹ ಆದಾಯ ಇದು ನಮ್ಮ ಡಿಫೆನ್ಸ್ ಸಿಸ್ಟಮ್ ಮತ್ತು ನಮ್ಮ ರಕ್ಷಣಾ ವಲಯ ಎಷ್ಟು ಸಾಮರ್ಥ್ಯವನ್ನು ಹೊಂದಿದೆ ಅನ್ನೋದಕ್ಕೆ ಉದಾಹರಣೆ. ಬೇರೆ ದೇಶಗಳು ನಮ್ಗೇನು ಸುಮ್ಮನೆ ಇಡಲ್ಲ. ಈಗ ಚೀನಾದ ಬಗ್ಗೆನೇ ತಗೊಳ್ಳಿ, ಅವ್ರ ವೆಪನ್ಸನ್ನು ಹೆಂಗೆ ಬೈದಾಡ್ತಾ ಇದೆ ಜಗತ್ತು ಅಂತ.